ಈಗ ನೆಕ್ಸ್ಟ್ ನಾವು 3.1 ಕ್ವಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆನ್ ಕಂಪೇರಿಂಗ್ ದ ರೇಷಿಯೋಸ್ a1 divided by a2, b1 divided by b2, c1 divided by c2, find out whether the lines representing the following pairs of linear equations intersect at a point, are parallel or coincident ಅಂತ ಕೊಟ್ಟಿದ್ದಾರೆ. ಈಗ ಇವು ರೇಷೋ ಏನಿದಾವಲ್ಲ, ಈ ರೇಷೋಗಳ ಸಹಾಯದಿಂದ ನಾವು ಈ ಲೈನ್ ಪ್ಯಾರಲಲ್ ಇದಾವ, ಏನು ಇಂಟರ್ಸೆಕ್ಟ್ ಆಗಿದಾವ, ಏನು ಕೋಇನ್ಸಿಡೆಂಟ್ ಲೈನ್ಗಳಾಗಿದಾವ ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಈಗ ರೇಷಿಯೋಸ್ ಅಂದರೆ ಇಲ್ಲಿ a1 b1 c1 ಮತ್ತು a2 b2 c2 ಇದು ಇಕ್ವೇಷನ್ ನಂಬರ್ 1 ಮತ್ತು ಇದು ಇಕ್ವೇಷನ್ ನಂಬರ್ 2. ಇಲ್ಲಿ ಕೂಡ a1 b1 c1 ಮತ್ತು a2 b2 c2. ಈಗ ಇಲ್ಲಿ a1 b1 c1 ಅಂತ ತಗೋತೀವಿ, ಇಲ್ಲಿ a2 b2 c2 ಅಂತ ತಗೋತೀವಿ. ಈಗ ಇವು ರೇಷೋ ಏನಿದಾವಲ್ಲ, ಈ ರೇಷೋಗಳ ಸಹಾಯದಿಂದ ನಾವು ಈ ಲೈನ್ಸ್ ಏನಿದಾವಲ್ಲ ಇಂಟರ್ಸೆಕ್ಟ್ ಆಗಿದಾವ, ಏನು ಪ್ಯಾರಲ್, ಈ ರೇಷೋಗಳ ಮೂಲಕ ನಮಗೆ ಲೈನ್ ಯಾವ ಥರ ಬರುತ್ತದೆ ಅಂತ ನಮಗೆ ತಿಳಿಯುತ್ತದೆ. ಇಲ್ಲಿ ರೇಷೋ ಏನಿದೆ ಅಂತ ನೋಡಿ, a1 divided by a2 not equal to b1 divided by b2 ಅಂತ ಬಂದರೆ ಲೈನ್ಗಳು ಇಂಟರ್ಸೆಕ್ಟ್ ಆಗಿರುತ್ತವೆ. ಇಂಟರ್ಸೆಕ್ಟ್ ಅಂದರೆ ಒಂದು ಲೈನ್ ಈ ಥರ ಕಟ್ ಆಗಿರುತ್ತದೆ, ಎರಡು ಲೈನ್ಗಳು ಒಂದರ ಮೇಲೆ ಒಂದು ಈ ಥರ ಕಟ್ ಮಾಡಿ ಮುಂದಕ್ಕೆ ಹೋಗಿರ್ತವೆ. ಮತ್ತು ಇದನ್ನು ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತಾರೆ. ಇದು ಈ ಥರ ಬಂದರೆ ಒಂದು ಸೊಲ್ಯೂಷನ್ ಮಾತ್ರ ನಮಗೆ ಸಿಗುತ್ತದೆ. ಈಗ ಇನ್ನೊಂದು ರೇಷಿಯೋನ ನೋಡೋಣ. a1 divided by a2, b1 divided by b2, c1 divided by c2 ಅಂತ ಬಂದರೆ a1 divided by a2 is equal to b1 divided by b2 is equal to c1 divided by c2 ಅಂತ ಮೂರು ಈಕ್ವಲ್ ಆಗಿ ಬಂದರೆ ಲೈನ್ಗಳು ಏನಾಗಿರ್ತವೆ, ಕೋ ಇನ್ಸಿಡೆಂಟ್ ಲೈನ್ಗಳು ಆಗಿರ್ತವೆ. ಕೋ ಇನ್ಸಿಡೆಂಟ್ ಲೈನ್ ಅಂದರೆ ಎರಡು ಲೈನ್ಗಳು ಒಂದರ ಮೇಲೆ ಒಂದು ಬಂದಿರುತ್ತವೆ ಮತ್ತು ಪಾಯಿಂಟ್ಗಳು ಒಂದೇ ಕ್ರಮೇಣವಾಗಿ ಈ ಲೈನ್ ಏನಾಗಿರ್ತದಲ್ಲ ಎಲ್ಲ ಪಾಯಿಂಟ್ಗಳಿಗೂ ಟಚ್ ಆಗಿರುತ್ತದೆ. ಹಾಗಾಗಿ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರೆಯುತ್ತೇವೆ. ಮತ್ತು ಸೊಲ್ಯೂಷನ್ ಏನಾಗಿರುತ್ತವೆ, ಮೆನಿ ಸೊಲ್ಯೂಷನ್ ಆಗಿರುತ್ತವೆ. ಮತ್ತೆ ನೆಕ್ಸ್ಟ್ ರೇಷಿಯೋಸ್ ಅನ್ನು ನೋಡೋಣ. a1 divided by a2 is equal to b1 divided by b2 is equal to c1 divided by c2 ಅಂತ ಬಂದರೆ ಲೈನ್ಗಳು ಪ್ಯಾರಲಲ್ ಆಗಿರುತ್ತವೆ. ಈ ಥರ ಪ್ಯಾರಲಲ್ ಲೈನ್ಗಳು ಬರುತ್ತವೆ. ಅದನ್ನು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಇನ್ಕನ್ಸಿಸ್ಟೆಂಟ್ ಅಂದ್ರೆ ನೋ ಸೊಲ್ಯೂಷನ್, ಒಂದು ಸೊಲ್ಯೂಷನ್ ಇರಲ್ಲ. ಯಾಕಂದರೆ ಲೈನ್ ಒಂದ್ರ ಮೇಲೆ ಒಂದೇನು ಟಚ್ ಆಗಿಲ್ಲ, ಏನು ಇವೆರಡು ಲೈನ್ ಏನಿದಾವಲ್ಲ ಒಂದಕ್ಕೊಂದು ಟಚ್ ಆಗಿಲ್ಲ ಅಂದರೆ ಒಂದು ಸೊಲ್ಯೂಷನ್ ಬರಲ್ಲ. ಈಗ ಈ ಲೈನ್ ಏನಾಗಿದ್ದಾವೆ, ಒಂದಕ್ಕೊಂದು ಟಚ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಮಾತ್ರ ಸಿಗುತ್ತದೆ. ಹಾಗಾಗಿ ಒಂದು ಸೊಲ್ಯೂಷನ್ ಮಾತ್ರ ಇಲ್ಲಿ ನಮಗೆ ಸಿಗುತ್ತದೆ. ಇಲ್ಲಿ ಈ ಲೈನ್ ಮೇಲೆ ಒಂದ್ರ ಮೇಲೆ ಒಂದು ಎರಡೂ ಲೈನ್ ಟಚ್ ಆಗಿರುತ್ತವೆ. ಈಗೆಲ್ಲ ಪಾಯಿಂಟ್ಗಳು ಟಚ್ ಆಗಿದ್ದಾವೆ ಅಂದರೆ ಮೆನಿ ಸೊಲ್ಯೂಷನ್ಗಳು ನಮಗೆ ಸಿಗುತ್ತವೆ. ಇಲ್ಲಿ ಲೈನ್ಗಳು ಟಚ್ ಆಗಿಲ್ಲ ಅಂದಮೇಲೆ ನಮಗೆ ಸೊಲ್ಯೂಷನ್ಗಳು ಸಿಗುವುದಿಲ್ಲ. ಇದೇ ನಾವು ಈ ಗ್ರಾಫಲ್ಲಿ ಇದರ ಸಹಾಯದಿಂದನೇ ನಮಗೆ ವ್ಯಾಲ್ಯೂಗಳು ಯಾವ ಥರ ಸಿಗುತ್ತವೆ, ಸೊಲ್ಯೂಷನ್ ಯಾವ ಥರ ಸಿಗುತ್ತದೆ ಮತ್ತು ಎಷ್ಟು ಸಿಗುತ್ತದೆ ಮತ್ತು ಸಿಗುತ್ತೋ ಇಲ್ಲೋ ಅಂತ ಈ ಲೈನ್ಗಳ ಮೂಲಕನೇ ನಮಗೆ ಗೊತ್ತಾಗುತ್ತದೆ. ಇದ್ರ ಸಹಾಯದಿಂದ ನಾವು ಇದನ್ನು ಲೈನ್ ಇಂಟರ್ಸೆಕ್ಟ್ ಆಗ್ತಾವ, ಏನೋ ಕೋಇನ್ಸಿಡೆಂಟ್ ಲೈನ್ ಮತ್ತು ಪ್ಯಾರಲಲ್ ಲೈನ್ ಬರ್ತಾವ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾವು a1 ಮತ್ತು a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು ಏನಿದ್ದಾವೆ, a1 ಅಂದರೆ 5 ಮತ್ತು a2 ಅಂದರೆ ಏನಿದೆ 7 ಇದೆ. ಮತ್ತು ಇಲ್ಲಿ b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು b1 ಅಂದರೆ ಏನಿದೆ 4 ಇದೆ. ಮತ್ತು ಇಲ್ಲಿ b2 ಅಂದರೆ ಏನಿದೆ 6 ಇದೆ. ಇಸ್ ಈಕ್ವಲ್ ಟು b1 ಈಗ 2 2s ಮತ್ತು 2 3s. ಇಲ್ಲಿ ಏನು ಬರುತ್ತದೆ ಅಂದರೆ 2 ಡಿವೈಡೆಡ್ ಬೈ 3 ಬರುತ್ತದೆ. ಇಲ್ಲಿ ಮೈನಸ್ ಬರುತ್ತದೆ, ಇಲ್ಲಿ ಮೈನಸ್ 4 ಇದೆ. -4 ಡಿವೈಡೆಡ್ ಬೈ 6 ಬರುತ್ತದೆ. ಇಲ್ಲಿ -2 ಡಿವೈಡೆಡ್ ಬೈ 3 ಬರುತ್ತದೆ. ಈಗ ನಾವು ಇವೆರಡೂ ಈಕ್ವಲ್ ಆಗಿ ಬಂದಿಲ್ಲ ಅಂದಮೇಲೆ ನಾವು c1 ಡಿವೈಡೆಡ್ ಬೈ c2ನ ನೋಡೋ ಅವಶ್ಯಕತೆಯೇ ಇರುವುದಿಲ್ಲ. ಆದರೂ ನೋಡೋಣ. c1 ಡಿವೈಡೆಡ್ ಬೈ c2 ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ -9 ಬರುತ್ತದೆ. ಈಗ ಇವು ಮೂರು ಏನಿದಾವಲ್ಲ, ಈಗ ಇದೂ ಈಕ್ವಲ್ ಬಂದಿಲ್ಲ, ಇದೂ ಈಕ್ವಲ್ ಬಂದಿಲ್ಲ. ಹಾಗಾದರೆ ನಾವು c1 c2ನ ನೋಡ್ಕೋ ಅವಶ್ಯಕತೆ ಇರುವುದಿಲ್ಲ. a1 ಡಿವೈಡೆಡ್ ಬೈ a2 ಇಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ಇದು ಬೇರೆ ಬಂದಿದೆ, ಇದು ಬೇರೆ ಬಂದಿದೆ, ಈಕ್ವಲ್ ಆಗಿ ಬಂದಿಲ್ಲ. ಅದಕ್ಕೆ ಇಲ್ಲಿ ಲೈನ್ಸ್ ಏನಾಗಿರ್ತವೆ ಅಂದರೆ, ಈಗ a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅಂತ ಬಂದರೆ ಇಲ್ಲಿ ಲೈನ್ ಏನಾಗಿರ್ತವೆ, ಇಂಟರ್ಸೆಕ್ಟ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಬರೆಯೋಣ, ಲೈನ್ಸ್ ಇಂಟರ್ಸೆಕ್ಟ್ ಆಟ್ ಪಾಯಿಂಟ್ ಅಂತ. ಈಗ c1 ಇದು a1 ಡಿವೈಡೆಡ್ ಬೈ a2 ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಅಂತ ಬಂದರೆ ಲೈನ್ಗಳು ಏನಾಗಿರ್ತವೆ, ಇಂಟರ್ಸೆಕ್ಟ್ ಆಗಿರುತ್ತವೆ ಮತ್ತು ಒಂದೇ ಒಂದು ಸೊಲ್ಯೂಷನ್ ಬರುತ್ತದೆ. ಈಗ ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ ಇಲ್ಲಿ a1 ಡಿವೈಡೆಡ್ ಬೈ a2 ಬರ್ಕೊಳ್ಳೋಣ, ಇದೇ ಸೇಮ್, ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 18 ಇಸ್ ಈಕ್ವಲ್ ಟು ಇಲ್ಲಿ 9 1s ಮತ್ತು 9 2s 1 ಡಿವೈಡೆಡ್ ಬೈ 2 ಬರುತ್ತದೆ.
ಇಲ್ಲಿ B1 ಡಿವೈಡೆಡ್ ಬೈ B2 B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು B1 ಅಂದರೆ ಏನಿದೆ 3 ಇದೆ, ಮತ್ತು B2 ಅಂದರೆ ಏನಿದೆ 6 ಇದೆ, ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ಇನ್ನೇನು ಬರುತ್ತದೆ ಅಂದರೆ 3 1 3 2 1 ಡಿವೈಡೆಡ್ ಬೈ 2 ಬರುತ್ತದೆ. ಇಲ್ಲಿ C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 24 ಬರುತ್ತದೆ. 12 ಡಿವೈಡೆಡ್ ಬೈ 24 ಇಸ್ ಈಕ್ವಲ್ ಟು ಇಲ್ಲಿ 12 1 ಮತ್ತು 12 2 1 ಡಿವೈಡೆಡ್ ಬೈ 2 ಬರುತ್ತದೆ. ಅದಕ್ಕೆ ಇಲ್ಲಿ ಹೇರ್ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈಗ ಈ ಥರ ಬಂದರೆ ಕೋ ಇನ್ಸಿಡೆಂಟ್ ಲೈನ್ಸ್ಗಳು ಆಗಿರ್ತವೆ, ಮತ್ತು ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ, ಮತ್ತು ಮೆನಿ ಸೊಲ್ಯೂಷನ್ ಇರುತ್ತವೆ. ಈಗ ನೋಡಿ, ಈ ಒಂದ್ರ ಮೇಲೆ ಒಂದು ಲೈನ್ ಎಲ್ಲ ಪಾಯಿಂಟ್ಗಳನ್ನ ಟಚ್ ಮಾಡಿರ್ತದೆ. ಹಾಗಾಗಿ ಇಲ್ಲಿ ಬರೆಯೋಣ, ಲೈನ್ಸ್ ಆರ್ ಕೋ ಇನ್ಸಿಡೆಂಟ್. ನಾವು ಥರ್ಡ್ ಪಾರ್ಟನ್ನು ನೋಡೋಣ. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು A1 ಡಿವೈಡೆಡ್ ಬೈ A2 ಅಂದರೆ ಏನಿದೆ 6 ಡಿವೈಡೆಡ್ ಬೈ 2 ಇದೆ, ಮತ್ತು B1 ಡಿವೈಡೆಡ್ ಬೈ B2 ಅಂದರೆ ಏನಿದೆ -3 ಡಿವೈಡೆಡ್ ಬೈ -1 ಬರುತ್ತದೆ. ಈಗ ಇದು -1 ಮೈನಸ್ ಇದು ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1 ಬರುತ್ತದೆ. ಇಲ್ಲಿ 2 1 ಮತ್ತು 2 3 ಇಲ್ಲಿ ಕೂಡ 3 ಡಿವೈಡೆಡ್ ಬೈ 1 ಬರುತ್ತದೆ. ಈಗ C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 9 ಬರುತ್ತದೆ. 10 ಡಿವೈಡೆಡ್ ಬೈ 9. ಹಾಗಾಗಿ ಇಲ್ಲಿ ಬರೆಯೋಣ ನಾವು, ಇವೆರಡು ಸೇಮ್ ಬಂದಿದ್ದಾವೆ, ಇದು ಒಂದು ಡಿಫ್ರೆಂಟ್ ಬಂದಿದೆ. ಹೇರ್ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈಗ ಈ ಥರ ಇಕ್ವೇಷನ್ ಬಂದರೆ ಇಲ್ಲಿ ಲೈನ್ಸ್ಗಳು ಪ್ಯಾರಲಲ್ ಆಗಿರುತ್ತವೆ, ಮತ್ತು ಇನ್ಕನ್ಸಿಸ್ಟೆಂಟ್, ಮತ್ತು ನೋ ಸೊಲ್ಯೂಷನ್. ಯಾಕಂದರೆ ಲೈನ್ಗಳು ಟಚ್ ಆಗಿಲ್ಲ, ಅದಕ್ಕೆ ನೋ ಸೊಲ್ಯೂಷನ್. ಲೈನ್ಸ್ ಆರ್ ಪ್ಯಾರಲಲ್. ಈಗ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಈ ಥರ ಇಕ್ವೇಷನ್ಗಳು ಬಂದರೆ ಲೈನ್ಗಳು ಯಾವ ಥರ ಬರುತ್ತವೆ, ನಾವು ಅದನ್ನು ಏನಂತ ಕರೆಯುತ್ತೇವೆ, ಮತ್ತು ಸೊಲ್ಯೂಷನ್ಗಳು ಯಾವ ಥರ ನಮಗೆ ಸಿಗುತ್ತದೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಈಗ ನಾವು ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ನಾವು ಎಕ್ಸಸೈಸ್ 3.1 ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆನ್ ಕಂಪೇರಿಂಗ್ ದ ರೇಷಿಯೋಸ್ A1 divided by A2, B1 divided by B2 and C1 divided by C2, find out the whether the following pair of linear equations are consistent or inconsistent ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಈ ರೇಷಿಯೋಸ್ ಏನಿದಾವಲ್ಲ ಇದನ್ನು ಕಂಪೇರ್ ಮಾಡಿ ನಾವು ಇದನ್ನು ಫೈಂಡ್ ಮಾಡಬೇಕು. ಕನ್ಸಿಸ್ಟೆಂಟ್ ಇದಾವ ಏನು ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಇದಾವ ಅಂತ ನಾವು ಫೈಂಡ್ ಮಾಡ್ಕೋಬೇಕಾಗುತ್ತದೆ. A1 ಡಿವೈಡೆಡ್ ಬೈ A2, B1 ಡಿವೈಡೆಡ್ ಬೈ B2, C1 ಡಿವೈಡೆಡ್ ಬೈ C2 ಅಂದರೆ ಇದು A1 B1 C1, ಇದು A2 B2 C2. ಈಗ ಇವು ರೇಷಿಯೋ ಏನಿದಾವಲ್ಲ A1 ಡಿವೈಡೆಡ್ ಬೈ A2, ಈ ರೇಷಿಯೋಗಳನ್ನು ನಾವು ಕಂಪೇರ್ ಮಾಡಿ ಕನ್ಸಿಸ್ಟೆಂಟ್ ಇದಾವ ಏನು ಕನ್ಸಿಸ್ಟೆಂಟ್ ಇದಾವ ಅಂತ ನಾವು ರೇಷಿಯೋಗಳ ಸಹಾಯದಿಂದ ಫೈಂಡ್ ಮಾಡಬೇಕು. ಇದನ್ನು ನಾವು ಈ ಇಕ್ವೇಷನ್ಗಳನ್ನ ಸಾಲ್ವ್ ಮಾಡ್ತಾ ಅದನ್ನು ಫೈಂಡ್ ಮಾಡೋಣ. ಈಗ ಇದು ರೇಷಿಯೋ ಬರ್ಕೊಳ್ಳೋಣ. A1 ಡಿವೈಡೆಡ್ ಬೈ A2, A1 ಡಿವೈಡೆಡ್ ಬೈ A2 ಅಂದರೆ ಇದು ಎಕ್ಸದ್ದು ಕೋಎಫಿಷಿಯೆಂಟ್ ಏನಿದಾವಲ್ಲ A1 ಮತ್ತು y ಕೋಎಫಿಷಿಯೆಂಟ್ B1 ಮತ್ತು ಇದು C1. ಇದು ಈ ಕಡೆ ನಾವು 5ನ ಈ ಸೈಡ್ ತೊಗೊಂಡು ಈಕ್ವಲ್ ಟು 0ನ ಬರ್ಕೋಬಹುದು. ಇದು C1 ಮತ್ತು ಇದು A2 B2 ಇದು C2. ಇದನ್ನು ನಾವು ಈ ರೇಷಿಯೋಗಳನ್ನ ಬರ್ಕೋಬೇಕಿಲ್ಲಿ. ಈಗ 3 A ಅಂದರೆ ಏನಿದೆ A1 ಅಂದರೆ 3 ಇದೆ, B1 ಅಂದರೆ A1 ಅಂದರೆ 3 ಇದೆ, ಮತ್ತು A2 ಅಂದರೆ 2 ಇದೆ, 3 ಡಿವೈಡೆಡ್ ಬೈ 2. ಈಗ B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು B1 ಅಂದರೆ ಏನಿದೆ ಇಲ್ಲಿ 2 ಇದೆ, ಮತ್ತು B2 ಅಂದರೆ ಏನಿದೆ -3 ಇದೆ. ಇದನ್ನು ಬರ್ಕೊಳ್ಳೋಣ. ಮತ್ತು C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು C1 ಅಂದರೆ ಏನಿದೆ 5 ಇದೆ, ಮತ್ತು C2 ಅಂದರೆ ಏನಿದೆ 7 ಇದೆ. ಈಗ ಇವು ರೇಷಿಯೋಗಳನ್ನ ನೋಡಿದರೆ ಇವು ಯಾವುದು ಸೇಮ್ ಬಂದಿಲ್ಲ. ಈಗ ಇವೆರಡೂ ಸೇಮ್ ಬಂದಿಲ್ಲ ಅಂದರೆ ನಾವು C1 C2ನ ನೋಡೋ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಬರ್ಕೊಳ್ಳೋಣ. A1 ಡಿವೈಡೆಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಅಂತ ಬರುತ್ತದೆ. ಇಲ್ಲಿ A1 ಡಿವೈಡೆಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಅಂತ ಬಂದರೆ ಇಂಟರ್ಸೆಕ್ಟ್ ಲೈನ್ಗಳೇನಾಗಿರ್ತವೆ ಇಂಟರ್ಸೆಕ್ಟ್ ಆಗಿರುತ್ತವೆ ಈ ಥರ, ಮತ್ತು ಅದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಮತ್ತು ಈ ಥರ ಇಂಟರ್ಸೆಕ್ಟ್ ಆದರೆ ಈ ಪಾಯಿಂಟಲ್ಲಿ ನಮಗೆ ಒಂದೇ ಒಂದು ಸೊಲ್ಯೂಷನ್ ಸಿಗುತ್ತದೆ. ಈಗ ಈ ಇಕ್ವೇಷನ್ ಈ ಥರ ಬಂದಿದೆ. ಹಾಗಾದರೆ ಇಲ್ಲಿ ಲೈನ್ಗಳೇನಾಗಿರುತ್ತವೆ ಇಂಟರ್ಸೆಕ್ಟ್ ಆಗಿರುತ್ತವೆ, ಮತ್ತು ಇದು ಕನ್ಸಿಸ್ಟೆಂಟ್ ಆಗಿರುತ್ತದೆ. ಇದನ್ನೇ ನಾವು ಇಲ್ಲಿ ಬರೆಯೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ consistent.
ಈಗ ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ಇಲ್ಲಿ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು A1 ಅಂದ್ರೆ ಏನಿದೆ 2 ಇದೆ, A2 ಅಂದ್ರೆ ಏನಿದೆ 4 ಇದೆ, ಇಸ್ ಈಕ್ವಲ್ ಟು 2 1 2 2 ಇಲ್ಲಿ 1 ಡಿವೈಡೆಡ್ ಬೈ 2 ಬರುತ್ತದೆ. B1 ಅಂದ್ರೆ B1 ಡಿವೈಡೆಡ್ ಬೈ B2 ನೋಡೋಣ. B1 ಅಂದ್ರೆ ಏನಿದೆ -3 ಇದೆ, ಮತ್ತೆ B2 ಅಂದ್ರೆ -6 ಇದೆ, ಇಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗಿ 1 ಡಿವೈಡೆಡ್ ಬೈ 2 ಬರುತ್ತದೆ. ಈಗ C1 ಡಿವೈಡೆಡ್ ಬೈ C2 ನೋಡೋಣ. C1 ಅಂದ್ರೆ ಏನಿದೆ 8 ಇದೆ, C2 ಅಂದ್ರೆ ಏನಿದೆ 9 ಇದೆ. ಈಗ ಇದು ಈಕ್ವಲ್ ಆಗಿ ಬಂದಿದೆ, ಇದು ಡಿಫ್ರೆಂಟ್ ಆಗಿ ಬಂದಿದೆ. ಇದನ್ನ ಇಲ್ಲಿ ಬರ್ಕೊಳ್ಳೋಣ. here A1 divided by A2 is equal to B1 divided by B2 not equal to C1 divided by C2. ಈ ತರ ಬಂದ್ರೆ ಇಕ್ವೇಶನ್ ಈ ತರ ಬಂದ್ರೆ ಈಗ A1 divided by A2 is equal to B1 divided by B2 not equal to C1 divided by C2 ಅಂತ ಬಂದ್ರೆ ಲೈನ್ಸ್ ಏನಿರ್ತವೆ ಪ್ಯಾರಲಲ್ ಆಗಿರುತ್ತವೆ, ಮತ್ತೆ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ, ಮತ್ತೆ ಸೊಲ್ಯೂಷನ್ ನೋ ಸೊಲ್ಯೂಷನ್ ಆಗಿರುತ್ತವೆ, ಸೊಲ್ಯೂಷನ್ ಒಂದು ಬರುವುದಿಲ್ಲ. ಹಾಗಾಗಿ ಇಲ್ಲಿ ಬರ್ಕೊಳ್ಳೋಣ. therefore pair of linear equation inconsistent. ಈಗ ನೆಕ್ಸ್ಟ್ ಪಾರ್ಟ್ ಅನ್ನು ನೋಡೋಣ. A1 divided by A2 is equal to A1 ಅಂದ್ರೆ ಏನಿದೆ 3 divided by 2 ಅಂತ ಇದೆ, ಮತ್ತೆ A2 ಅಂದ್ರೆ 9 ಇದೆ, is equal to ಇದು 3 divided by 2, ಇದು ಈ ಸೈಡ್ ಬಂದ್ರೆ ಏನಾಗುತ್ತದೆ 1 divided by 9 ಆಗುತ್ತದೆ. ಇದು divided by 9 ಇದೆಯಲ್ಲ, ಈ ಸೈಡ್ ಬಂದ್ರೆ 1 divided by 9 ಆಗುತ್ತದೆ, is equal to ಇದು 3 1s ಇಲ್ಲಿ 3 3s ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 divided by 6 ಬರುತ್ತದೆ. ಈಗ B1 divided by B2 is equal to 5 divided by 3 divided by 10 ಬರುತ್ತದೆ. B1 ಅಂದ್ರೆ 5 divided by 3 ಇದೆ, ಮತ್ತೆ 10 B2 ಅಂದ್ರೆ 10 ಇದೆ. B1 ಅಂದ್ರೆ ಇದನ್ನ 5 divided by 3 ಬಂದಿದ್ದೇವೆ, B2 ಅಂದ್ರೆ 10 ಬಂದಿದ್ದೇವೆ, is equal to ಇಲ್ಲಿ 5 divided by 3 into 1 divided by -10. ಈಗ ಇದು -10 ಇದೆ. ಈಗ 5 1s ಮತ್ತೆ 5 2s ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 divided by -6 ಬರುತ್ತದೆ. ಈಗ C1 divided by C2 ನ ನೋಡೋಣ. C1 ಅಂದ್ರೆ ಏನಿದೆ 7 ಇದೆ, ಮತ್ತೆ C2 ಅಂದ್ರೆ ಏನಿದೆ 14 ಇದೆ, is equal to ಇದನ್ನ 7 1s 7 2s 1 divided by 2 ಬರುತ್ತದೆ. ಇಲ್ಲಿ ಇಕ್ವೇಶನ್ ಅನ್ನ ಬರೆಯೋಣ. A1 divided by A2 not equal to B1 divided by B2. ನಾವು C1 divided by C2 ನ ನೋಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ 1 divided by 6 ಬಂದಿದೆ, ಇಲ್ಲಿ 1 divided by -6 ಬಂದಿದೆ, ಇದು ಕೂಡ ಸೇಮ್ ಬಂದಿಲ್ಲ, ಮತ್ತೆ ಇದು ಸೇಮ್ ಬಂದಿಲ್ಲ ಅಂದ್ರೆ ನಾವು C1 divided by C2 ನ ನೋಡೋ ಅವಶ್ಯಕತೆ ಇರುವುದಿಲ್ಲ. ಈಗ ಇಲ್ಲಿ ಬರೆಯೋಣ. therefore pair of linear equation inconsistent. ಇಂಟರ್ಸೆಕ್ಟಿಂಗ್ ಆಗಿರುತ್ತವೆ ಲೈನ್ಗಳು, ಇಂಟರ್ಸೆಕ್ಟಿಂಗ್, ಮತ್ತೆ ಇದು ಕನ್ಸಿಸ್ಟೆಂಟ್. ಈ ತರ ಬಂದ್ರೆ ಇಲ್ಲಿ A1 divided by A2 not equal to B1 divided by B2 ಅಂತ ಬಂದಿದೆ. ಈ ತರ ಬಂದ್ರೆ ಲೈನ್ಗಳು ಇಂಟರ್ಸೆಕ್ಟ್ ಆಗಿರ್ತವೆ ಮತ್ತೆ ಕನ್ಸಿಸ್ಟೆಂಟ್ ಅಂತ ನಾವು ಕರೆಯುತ್ತೇವೆ. ಇದರದ್ದು ಸೊಲ್ಯೂಷನ್ ಸೊಲ್ಯೂಷನ್ ಬರುತ್ತದೆ. ಈಗ ನೆಕ್ಸ್ಟ್ ಇಕ್ವೇಶನ್ ಅನ್ನು ನೋಡೋಣ. A1 divided by A2 is equal to A1 ಅಂದ್ರೆ 5 ಇದೆ, A2 ಅಂದ್ರೆ -10 ಇದೆ, is equal to ಇದು 5 1s ಮತ್ತೆ ಇದು 5 2s 1 divided by -2 ಬರುತ್ತದೆ. ಇಲ್ಲಿ B1 divided by B2 ಅಂತ ಇದೆ, ಇಲ್ಲಿ B1 ಅಂದ್ರೆ ಏನಿದೆ -3 ಇದೆ, ಮತ್ತೆ B2 ಅಂದ್ರೆ 6 ಇದೆ, is equal to ಇಲ್ಲಿ -1 divided by 2 ಬರುತ್ತದೆ. C1 divided by C2 is equal to ಇಲ್ಲಿ C1 ಅಂದ್ರೆ ಏನಿದೆ 11 ಇದೆ, ಮತ್ತೆ C2 ಅಂದ್ರೆ -22 ಇದೆ, is equal to ಇದು ಕೂಡ 1 divided by -2 ಬರುತ್ತದೆ. ಇಲ್ಲಿ ಏನು ಬಂದಿದೆ ಅಂದರೆ ಸೇಮ್ ಬಂದಿದ್ದಾವೆ, ಅದಲ್ಲೇ ಇಲ್ಲಿ ಬರ್ಕೊಳ್ಳೋಣ. here A1 divided by A2 is equal to B1 divided by B2 is equal to C1 divided by C2. ಇದನ್ನು ಇಲ್ಲಿ ಬರೆಯೋಣ. ಲೈನ್ಗಳು ಏನಾಗಿರ್ತವೆ ಅಂದರೆ therefore ಕೋಇನ್ಸಿಡೆಂಟ್ ಲೈನ್ಗಳಾಗಿರ್ತವೆ. ಲೈನ್ಸ್, ಮತ್ತು ಇದನ್ನು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಈಗ ಇದು ಇಕ್ವೇಶನ್ ಹೇಗೆ ಬಂದಿದೆ ಅಂದರೆ A1 divided by A2 is equal to B1 divided by B2 is equal to C1 divided by C2 ಅಂತ ಬಂದಿದೆ. ಇಲ್ಲಿ A1 divided by A2 is equal to B1 divided by B2 is equal to C1 divided by C2 ಅಂತ ಬಂದರೆ ಲೈನ್ಗಳು ಕೋಇನ್ಸಿಡೆಂಟ್ ಲೈನ್ಗಳು ಆಗಿರುತ್ತವೆ, ಮತ್ತು ಅದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ.
ಅದು ಮೆನಿ ಈ ಥರ ಒಂದ್ರ ಮೇಲೆ ಒಂದು ಲೈನ್ಗಳು ಬಂದರೆ ಸೊಲ್ಯೂಷನ್ ಏನಾಗಿರ್ತವೆ, ಮೆನಿ ಸೊಲ್ಯೂಷನ್ ಆಗಿರ್ತವೆ. ಯಾಕಂದರೆ ಒಂದ್ರ ಮೇಲೆ ಒಂದಂದರೆ ಎಲ್ಲ ಲೈನ್ಗಳನ್ನ ಟಚ್ ಎಲ್ಲ ಪಾಯಿಂಟ್ಗಳನ್ನ ಟಚ್ ಆಗಿರುತ್ತವೆ. ಅದಕ್ಕೆ ಸೊಲ್ಯೂಷನ್ಗಳು ಮೆನಿ ಸೊಲ್ಯೂಷನ್ಗಳು ಬರುತ್ತವೆ. ಈಗ ನೆಕ್ಸ್ಟ್ ಪ್ರಾಬ್ಲಮನ್ನು, ನೆಕ್ಸ್ಟ್ ಇಕ್ವೇಷನನ್ನು ನೋಡೋಣ. ಈಗ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು ಇಲ್ಲಿ 4 ಡಿವೈಡೆಡ್ ಬೈ 3. A1 ಅಂದರೆ ಮತ್ತು A2 ಅಂದರೆ 2 ಇದೆ. ಇದನ್ನು 4 ಡಿವೈಡೆಡ್ ಬೈ 3 ಇಂಟು ಇಲ್ಲಿ ಡಿವೈಡೆಡ್ ಬೈ 2 ಇದೆಯಲ್ಲ, ಈ ಸೈಡ್ ಬಂದರೆ 1 ಡಿವೈಡೆಡ್ ಬೈ ಮಲ್ಟಿಪ್ಲೈಯಲ್ಲಿ ಬರುತ್ತದೆ. 1 ಡಿವೈಡೆಡ್ ಬೈ 2 ಆಗುತ್ತದೆ. 2 ಡಿವೈಡೆಡ್ ಬೈ ಇಲ್ಲಿ 2 1 2 2 ಈಗ 2 ಡಿವೈಡೆಡ್ ಬೈ 3 ಬರುತ್ತದೆ. ಇಲ್ಲಿ ಕೂಡ ನೋಡಿ, ಇಲ್ಲಿ ಇದು ಡಿವೈಡಲ್ಲಿ ಇದ್ದರೆ ಈ ಸೈಡ್ ಬಂದರೆ ಮಲ್ಟಿಪ್ಲೈಯಲ್ಲಿ ಬರ್ತದೆ. ಅದು 1 ಡಿವೈಡೆಡ್ ಬೈ 9 ಅಂತ ಬಂದಿದೆ. ಇದು 10 ಈ ಕಡೆ ಬಂದರೆ ಮಲ್ಟಿಪ್ಲೈಯಲ್ಲಿ 1 ಡಿವೈಡೆಡ್ ಬೈ -10 ಅಂತ ಬಂದಿದೆ. ಅದೇ ಥರ ಇಲ್ಲಿ ಕೂಡ ಹಾಗೆ ಬರೀಬೇಕು. ಈಗ B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು ಇಲ್ಲಿ ಏನು ಬರುತ್ತದೆ, B1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಇದೆ. ಅಂದರೆ B1 ಅಂದರೆ 2 ಮತ್ತು B2 ಅಂದರೆ 3. C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು ಇಲ್ಲಿ 8 ಡಿವೈಡೆಡ್ ಬೈ 12 ಬರುತ್ತದೆ. ಈಗ 4 2 4 3 ಇದು ಕೂಡ 2 ಡಿವೈಡೆಡ್ ಬೈ 3 ಬರುತ್ತದೆ. ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ. ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ. ಮತ್ತು ಇದು ಕೂಡ 2 ಡಿವೈಡೆಡ್ ಬೈ 3 ಬಂದಿದೆ. ಇದನ್ನು ನಾವು ಇಲ್ಲಿ ಬರೆಯೋಣ. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈಗ ಈ ಥರ ಇಕ್ವೇಷನ್ ಬಂದರೆ ಲೈನ್ಗಳು ಕೋಇನ್ಸಿಡೆಂಟ್ ಲೈನ್ಗಳಾಗಿರ್ತವೆ. ಕನ್ಸಿಸ್ಟೆಂಟ್, ನಾವು ಅದನ್ನು ಕನ್ಸಿಸ್ಟೆಂಟ್ ಲೈನ್ಗಳು ಅಂತ ಕರೆಯುತ್ತೇವೆ. ಇದರದ್ದು ಸೊಲ್ಯೂಷನ್ ಮೆನಿ ಸೊಲ್ಯೂಷನ್ ಆಗಿರ್ತವೆ. ದೇರ್ಫೋರ್ ಕೋಇನ್ಸಿಡೆಂಟ್ ಲೈನ್ಸ್, ಮತ್ತು ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಈಗ ನಾವು 1 2 3 4 5 ಇಕ್ವೇಷನ್ಗಳನ್ನ ಸಾಲ್ವ್ ಮಾಡಿದ್ದೇವೆ. ರೇಷೋಗಳ ಸಹಾಯದಿಂದ ನಾವು ಈ ಲೈನ್ ಇಂಟರ್ಸೆಕ್ಟ್ ಆಗಿರುತ್ತೋ ಅಥವಾ ಕೋಇನ್ಸಿಡೆಂಟ್ ಆಗಿರುತ್ತೋ ಅಥವಾ ಪ್ಯಾರಲಲ್ ಬರುತ್ತದ, ಎಷ್ಟು ಸೊಲ್ಯೂಷನ್ ಬರುತ್ತದೆ, ಮತ್ತು ಅದನ್ನು ನಾವು ಏನು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ, ಏನು ಇನ್ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೆ ಅಂತ ಎಲ್ಲ ತಿಳಿದುಕೊಂಡಿದ್ದೇವೆ. ಇದನ್ನು ನಾನು ಕ್ಲಿಯರಾಗಿ ಇಲ್ಲಿ ಬರೆದಿದ್ದೇನೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮತ್ತು ನಾವು ನೆಕ್ಸ್ಟ್ ಕ್ವಶನ್ ನಂಬರ್ 4ನ ಸಾಲ್ವ್ ಮಾಡೋಣ ಅಂತ ನೋಡೋಣ. ಎಕ್ಸಸೈಸ್ 3.1 ಅಲ್ಲಿ ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಇಫ್ ಕನ್ಸಿಸ್ಟೆಂಟ್ ಅಬ್ಟೇನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಈಗ ಇದು ಏನು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಏನು ಕೊಟ್ಟಿದಾರಲ್ಲ, ಇದು ಕನ್ಸಿಸ್ಟೆಂಟ್ ಇದೆಯಾ ಅಥವಾ ಇನ್ಕನ್ಸಿಸ್ಟೆಂಟ್ ಇದೆ ಅಂತ ನೋಡ್ಕೋಬೇಕು. ಮೊದಲು ನೋಡಿಕೊಂಡು ಇದು ಕನ್ಸಿಸ್ಟೆಂಟ್ ಇದ್ದರೆ ಇದ್ರ ಸೊಲ್ಯೂಷನ್ ಗ್ರಾಫಿಕಲ್ ಆಗಿ ನಾವು ಇದರದ ಸೊಲ್ಯೂಷನನ್ನು ಫೈಂಡ್ ಮಾಡಬಹುದು. ಇನ್ಕನ್ಸಿಸ್ಟೆಂಟ್ ಇದ್ದರೆ ಇದರದ ಸೊಲ್ಯೂಷನ್ ಗ್ರಾಫಿಕಲ್ ಆಗಿ ನಮಗೆ ಸಿಗುವುದಿಲ್ಲ. ಅದನ್ನೇ ನಾವು ಇಲ್ಲಿ ಮೊದಲು ನೋಡ್ಕೊಳ್ಳೋಣ. ಇಲ್ಲಿ ಬರ್ಕೊಳ್ಳೋಣ. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು A1 ಅಂದರೆ ಏನಿದೆ, 1 ಇದೆ. ಏನು ಇಲ್ಲ ಅಂದರೆ ಏನಿರುತ್ತದೆ, 1 ಇರುತ್ತದೆ. ಡಿವೈಡೆಡ್ ಬೈ 2, A2 ಅಂದರೆ 2. ಮತ್ತು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು ಇಲ್ಲಿ B1 ಅಂದರೆ 1 ಇದೆ ಮತ್ತು B2 ಅಂದರೆ 2 ಇದೆ. ಮತ್ತು C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು ಈಗ C1 ಅಂದರೆ ಏನಿದೆ, 5 ಇದೆ ಮತ್ತು C2 ಅಂದರೆ 10 ಇದೆ. ಇಸ್ ಈಕ್ವಲ್ ಟು ಇದು 1 ಡಿವೈಡೆಡ್ ಬೈ 2. ಇದು ಸೇಮ್ 3 A1 ಡಿವೈಡೆಡ್ ಬೈ A2 1 ಡಿವೈಡೆಡ್ ಬೈ 2 ಬಂದಿದೆ. B1 ಡಿವೈಡೆಡ್ ಬೈ B2 1 ಡಿವೈಡೆಡ್ ಬೈ 2 ಬಂದಿದೆ. C1 ಡಿವೈಡೆಡ್ ಬೈ C2 5 ಡಿವೈಡೆಡ್ ಬೈ ಇದು 1 ಡಿವೈಡೆಡ್ ಬೈ 2 ಬಂದಿದೆ. ಇದನ್ನು ಇಲ್ಲಿ ಬರೆಯೋಣ. ಹೇರ್ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಹಾಗಾದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಕನ್ಸಿಸ್ಟೆಂಟ್ ಇದ್ದರೆ ನಮಗೆ ಸೊಲ್ಯೂಷನ್ ಏನು ಸಿಗುತ್ತದೆ, ಗ್ರಾಫಿಕಲ್ ಆಗಿ ಸಿಗುತ್ತದೆ. ಅದೇ ನಾವು ಇಕ್ವೇಷನ್ಗಳನ್ನ ಇಲ್ಲಿ ಬರ್ಕೊಳ್ಳೋಣ. x ಪ್ಲಸ್ y ಇಸ್ ಈಕ್ವಲ್ ಟು 5 ಇಕ್ವೇಷನ್ ನಂಬರ್ 1. ಈಗ ಇದನ್ನು ನಾವು ಇದು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಬೇಕು. x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ನಾವು ಈ ಥರ ಬರ್ಕೋಬೇಕಾಗುತ್ತದೆ. x ಮತ್ತು y ವೇರಿಯೇಬಲ್ಗಳನ್ನ ಈ ಥರ ಬರ್ಕೋಬೇಕಾಗುತ್ತದೆ. ನಾನು x ಪ್ಲೇಸಲ್ಲಿ ನಾನು 1 ಅನ್ನು ಬರೆಯುತ್ತೇನೆ. 1 ಪ್ಲಸ್ y ಇಸ್ ಈಕ್ವಲ್ ಟು 5. ಈಗ y ಇಸ್ ಈಕ್ವಲ್ ಟು 5 ಮೈನಸ್ 1. ಈಗ ಪ್ಲಸ್ 1 ಇದ್ದರೆ ಈ ಸೈಡ್ ಬಂದರೆ -1 ಆಗುತ್ತದೆ. ಇದು y ಅಂದರೆ 4 ಬರುತ್ತದೆ. ಇಲ್ಲಿ 4 ಬರೆಯೋಣ. ನೆಕ್ಸ್ಟ್ ನಾನು 2ನ x ಪ್ಲೇಸಲ್ಲಿ 2ನ ಬರ್ಕೋತಾ ಇದ್ದೀನಿ. 2 ಪ್ಲಸ್ y ಇಸ್ ಈಕ್ವಲ್ ಟು 5. y ಇಸ್ 5 ಮೈನಸ್ 2 y ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದರೆ 3 ಬರುತ್ತದೆ. y ಅಂದ್ರೇನು 3 ಸಿಕ್ಕಿದೆ. ಇದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ. ಈಗ ನಮಗೆ 2 ಪಾಯಿಂಟ್ ಸಿಕ್ಕಿದೆ. ಇಲ್ಲಿ 1 x ಅಂದ್ರೆ 1 ಇದೆ ಮತ್ತು y ಅಂದ್ರೇನು 4 ಇದೆ.
ಇಲ್ಲಿ ಮತ್ತೆ ಎಕ್ಸ್ ಅಂದರೆ 2 ಇದೆ ಮತ್ತು ವೈ ಅಂದರೆ 3 ಇದೆ. ಈಗ ಇವು ಎರಡು ಪಾಯಿಂಟ್ಗಳನ್ನ ಇಲ್ಲಿ ಗ್ರಾಫಲ್ಲಿ ನೋಡೋಣ. ಇಲ್ಲಿ 1 ಇಲ್ಲಿ ಎಕ್ಸ್ ಆಕ್ಸಿಸ್ ಇದು ಎಕ್ಸ್ ಆಕ್ಸಿಸ್ ಮತ್ತು ಇದು ವೈ ಆಕ್ಸಿಸ್. ಇಲ್ಲಿ ನಾವು ಎಕ್ಸ್ ಆಕ್ಸಿಸಲ್ಲಿ 1 ನೋಡಬೇಕು, 1 ಇಲ್ಲಿದೆ. ಮತ್ತು ವೈ ಆಕ್ಸಿಸಲ್ಲಿ 4 ನೋಡಬೇಕು, 4 ಇಲ್ಲಿದೆ. ಇದು ಇಲ್ಲಿಂದ ಮೇಲ್ಗಡೆ ಹೋದರೆ ಇಲ್ಲಿ ನಮಗೆ ಇಲ್ಲಿ ಪಾಯಿಂಟ್ ಸಿಗುತ್ತದೆ. ಮತ್ತು ಈಗ ಇನ್ನೊಂದು ಪಾಯಿಂಟ್ ಇಲ್ಲಿ 2 ಇಲ್ಲಿದೆ. ಮತ್ತು ವೈ ಆಕ್ಸಿಸಲ್ಲಿ 3 ಇಲ್ಲಿದೆ. ನಮಗೆ ಇಲ್ಲಿ ಎಕ್ಸಾಕ್ಟ್ ಇಲ್ಲಿಂದ ಮೇಲ್ಗಡೆ ಹೋದರೆ ಇಲ್ಲಿಂದ ಈ ಸೈಡ್ ರೈಟ್ ಸೈಡ್ ಬಂದರೆ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಈಗ 2 ಪಾಯಿಂಟ್ ಸಿಕ್ಕಿದೆ. ಇದನ್ನು ನಾವು ಗೆರೆನ ಎಳ್ಕೊಳ್ಳೋಣ. ಈಗ ಇದು ಇಕ್ವೇಷನನ್ನು ಬರೆಯೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಈ ಇಕ್ವೇಷನನ್ನು ಇಲ್ಲಿ ಬರೆದಿದ್ದೇನೆ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಇಕ್ವೇಷನನ್ನು ಇಲ್ಲಿ ಈ ಇಕ್ವೇಷನ್ದು ವ್ಯಾಲ್ಯೂನ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡೋಣ. ಇಕ್ವೇಷನ್ ನಂಬರ್ 2ದು ವ್ಯಾಲ್ಯೂನ ಫೈಂಡ್ ಮಾಡೋಣ. ಈಗ ನಾನು ಇದು ಡಿವೈಡೆಡ್ ಬೈ 2ನ ಬರ್ಕೋತಾ ಇದ್ದೀನಿ. ಯಾಕಂದರೆ ನಮಗೆ ಸೊಲ್ಯೂಷನನ್ನು ಈಸಿಯಾಗಿ ಫೈಂಡ್ ಮಾಡಬೇಕು. ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಂದ್ರೆ ನಾವು ಈ ಥರ ಬರ್ಕೊಂಡು ಇದನ್ನು ಮತ್ತೆ ಈಸಿ ಮಾಡ್ಕೋಬೇಕು. ಈಗ ಇದು ಡಿವೈಡೆಡ್ ಬೈ 2 ಮಾಡಿದರೆ ಇದು ಎಲ್ಲ 2 ಕ್ಯಾನ್ಸಲ್ ಆಗಿ ಇದು 2 1 ಮತ್ತು ಇದು 2 5 ಆಗಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಇಕ್ವೇಷನ್ ನಂಬರ್ 2. ಈಗ ಇದನ್ನು ನಾನು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡುತ್ತೇನೆ. ಇಲ್ಲಿ ಎಕ್ಸ್ ಮತ್ತು ವೈನ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ನಾನು ಎಕ್ಸ್ ಪ್ಲೇಸಲ್ಲಿ 3ನ ಬರ್ಕೋತಾ ಇದ್ದೀನಿ. 3 ಪ್ಲಸ್ ವೈ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 5 ಮೈನಸ್ 3 ವೈ ಇಸ್ ಈಕ್ವಲ್ ಟು 2 ಬರುತ್ತದೆ. ನಮಗೆ ಒಂದು ವ್ಯಾಲ್ಯೂ ಏನು ಸಿಕ್ಕಿದೆ, ವೈ ಅಂದರೆ 2. ಮತ್ತು ನಾನು ಎಕ್ಸ್ ಪ್ಲೇಸಲ್ಲಿ 4ನ ಬರ್ಕೋತಾ ಇದ್ದೀನಿ. 4 ಪ್ಲಸ್ ಇಲ್ಲಿ ವೈ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 5 ಮೈನಸ್ 4. ಈಗ ಈ ಸೈಡ್ ಪ್ಲಸ್ 4 ಇದೆ, ಈ ಸೈಡ್ ಬಂದರೆ ಮೈನಸ್ 4 ಆಗುತ್ತದೆ. ಈಗ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ 1 ಬರುತ್ತದೆ. ಈಗ ನಮಗೆ 2 ವ್ಯಾಲ್ಯೂಗಳು ಸಿಕ್ಕಿದೆ. ಇಲ್ಲಿ 1 ಬರೆಯೋಣ. ಇಲ್ಲಿ 3 ಎಕ್ಸ್ ಅಂದರೆ 3 ಇದೆ, ವೈ ಅಂದರೆ 2 ಇದೆ. ಮತ್ತು ಇಲ್ಲಿ 4 ಎಕ್ಸ್ ಅಂದರೆ 4 ಇದೆ, ವೈ ಅಂದರೆ 1 ಇದೆ. ಈಗ ನಮಗೆ 2 ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ಸಿಕ್ಕಿದ್ದಾವೆ. ಅದನ್ನೇ ನಾವು ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಮತ್ತು ವೈ ಆಕ್ಸಿಸಲ್ಲಿ ನೋಡೋಣ. ಎಕ್ಸ್ ಆಕ್ಸಿಸಲ್ಲಿ 3 ಇಲ್ಲಿದೆ ಮತ್ತು ವೈ ಆಕ್ಸಿಸಲ್ಲಿ 2 ಇಲ್ಲಿದೆ. ಈಗ 3 ಇಲ್ಲಿಂದ ಮೇಲ್ಗಡೆ ಹೋದರೆ ಮತ್ತು 2 ಇಲ್ಲಿಂದ ಬಂದರೆ ನಮಗೆ ಎಕ್ಸಾಕ್ಟ್ ಇಲ್ಲಿ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಮತ್ತು ಈಗ ನಾವು 4 ಇಲ್ಲಿದೆ ಮತ್ತು ವೈ ಆಕ್ಸಿಸಲ್ಲಿ 1 ಇಲ್ಲಿದೆ. ಮತ್ತು 4 ಇಲ್ಲಿಗೆ 1 ಈ ಸೈಡ್ ಬಂದರೆ ಇಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲೇ ನಮಗೆ ಸಿಗುತ್ತದೆ. ಹಾಗಾದರೆ ಲೈನ್ಗಳು ಒಂದರ ಮೇಲೆ 1 ಬಂದಿದೆ. ಇದು ಇಕ್ವೇಷನ್ ನೋಡಿನೇ ನಮ್ಗೆ ಗೊತ್ತಾಗುತ್ತದೆ. ಈಗ 3 ವ್ಯಾಲ್ಯೂಗಳು ಸೇಮ್ ಬಂದಿದ್ದಾವೆ. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2 ಅಂತ ಬಂದಿದೆ. ಹಾಗಾದರೆ ಲೈನ್ಗಳು ಏನಾಗಿರುತ್ತವೆ, ಕನ್ಸಿಸ್ಟೆಂಟ್ ಆಗಿರುತ್ತದೆ ಮತ್ತು ಕೋ ಇನ್ಸಿಡೆಂಟ್ ಲೈನ್ಗಳು ಆಗಿರುತ್ತವೆ. ಹಾಗಾಗಿ ಇದು ಗ್ರಾಫ್ ಈ ಥರ ಬಂದಿದೆ. ಲೈನ್ಗಳು ಒಂದರ ಮೇಲೆ 1 ಬರುತ್ತದೆ ಮತ್ತು ಮೆನಿ ಸೊಲ್ಯೂಷನ್ ಬರುತ್ತದೆ. ಈಗ ಅವರು ಹೇಳಿದ ಹಾಗೆ ಗ್ರಾಫ್ ನಾವು ಕನ್ಸಿಸ್ಟೆಂಟ್ ಬಂದರೆ ಗ್ರಾಫಿಕಲಿ ಸೊಲ್ಯೂಷನ್ ನಮಗೆ ಸಿಗುತ್ತದೆ. ಇದರದ್ದು ಮೆನಿ ಸೊಲ್ಯೂಷನ್ ಆಗಿರುತ್ತದೆ. ಇಲ್ಲಿ ಇದರದ್ದು ಸೊಲ್ಯೂಷನ್ 1, 4 ಇಲ್ಲಿ 2, 3 ಮತ್ತು ಇಲ್ಲಿ ಇದರದ್ದು ಇಲ್ಲಿ 3, 2 ಮತ್ತು ಇದರದ್ದು 4, 1. ಇದರದ್ದು ಮೆನಿ ಸೊಲ್ಯೂಷನ್ಗಳು ನಮಗೆ ಸಿಗುತ್ತವೆ. ಸೊಲ್ಯೂಷನ್ ಒಂದೇ ಆಗಿರುವುದಿಲ್ಲ. ಈಗ ಈ ಥರ ಒಂದರ ಮೇಲೆ 1 ಲೈನ್ ಅಂದರೆ ಎಲ್ಲ ಲೈನ್ಗಳಿಗೂ ಟಚ್ ಆಗಿರುತ್ತದೆ. ಅದಕ್ಕೆ ನಮಗೆ ಮೆನಿ ಸೊಲ್ಯೂಷನ್ ಸಿಗುತ್ತದೆ. ಈಗ ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ನೆಕ್ಸ್ಟ್ ಇಕ್ವೇಷನನ್ನು, ಇದು ಇಕ್ವೇಷನ್ ನಂಬರ್ 1, ಇದು ಇಕ್ವೇಷನ್ ನಂಬರ್ 2. ಈಗ ಇದನ್ನು ಚೆಕ್ ಮಾಡೋಣ ನಾವು, ಕನ್ಸಿಸ್ಟೆಂಟ್ ಇದೆಯೋ ಏನು ಇನ್ಕನ್ಸಿಸ್ಟೆಂಟ್ ಇದೆ ಅಂತ. ಈಗ A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು A1 ಅಂದರೆ 1 ಮತ್ತು A2 ಅಂದರೆ 3. ಈಗ B1 ಡಿವೈಡೆಡ್ ಬೈ B2 ಇಸ್ ಈಕ್ವಲ್ ಟು B1 ಅಂದರೆ ಏನಿದೆ, -1 ಇದೆ ಮತ್ತು B2 ಅಂದರೆ -3 ಇದೆ. ಇದು ಸೈನ್ ಕ್ಯಾನ್ಸಲ್ ಆಗಿ 1 ಡಿವೈಡೆಡ್ ಬೈ 3 ಬರುತ್ತದೆ. C1 ಡಿವೈಡೆಡ್ ಬೈ C2 ಇಸ್ ಈಕ್ವಲ್ ಟು C1 ಅಂದರೆ 8 ಇದೆ ಮತ್ತು C2 ಅಂದರೆ 16 ಇದೆ. ಇಸ್ ಈಕ್ವಲ್ ಟು ಇದು 1 ಡಿವೈಡೆಡ್ ಬೈ 2 ಬರುತ್ತದೆ. ಈಗ ಇದು ಸೇಮ್ ಬಂದಿದೆ, ಇದು ಸೇಮ್ ಬಂದಿದೆ, ಇದು ಮಾತ್ರ ಡಿಫ್ರೆಂಟ್ ಬಂದಿದೆ. ಇಲ್ಲಿ ಬರೆಯೋಣ. A1 ಡಿವೈಡೆಡ್ ಬೈ A2 ಇಸ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ನಾಟ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2. ಈ ಥರ ಬಂದರೆ ಇಕ್ವೇಷನ್, ಈ ಥರ ರೇಷೋಸ್ ಬಂದರೆ ನಮಗೆ ಪ್ಯಾರಲಲ್ ಲೈನ್ಗಳು ಸಿಗುತ್ತವೆ. ಇಲ್ಲಿ ಈ ಥರ ಪ್ಯಾರಲಲ್ ಲೈನ್ಗಳು ಸಿಗುತ್ತವೆ. ಇದನ್ನು ನಾವು ಪೇರ್ ಆಫ್
ಲೀನಿಯರ್ ಅಂದರೆ ಈ ಲೈನ್ಗಳು ಒಂದಕ್ಕೊಂದು ಟಚ್ ಆಗಿಲ್ಲ ಅಂದರೆ ನಮಗೆ ಸೊಲ್ಯೂಷನ್ ಸಿಗುವುದಿಲ್ಲ ಅಂದರೆ ನಾವು ಗ್ರಾಫಿಕಲ್ ಆಗಿ ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ನೋಡಿ ಇಲ್ಲಿ ಬರ್ಕೊಳ್ಳೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆರ್ ಇನ್ಕನ್ಸಿಸ್ಟೆಂಟ್. ಈಗ ಇದು ಇನ್ಕನ್ಸಿಸ್ಟೆಂಟ್ ಬಂದಿದೆ, ಅದಕ್ಕೆ ಇದು ನಮಗೆ ಗ್ರಾಫಿಕಲಿ ಸೊಲ್ಯೂಷನ್ ಸಿಗುವುದಿಲ್ಲ. ಈಗ ನಾವು ನೆಕ್ಸ್ಟ್ ಪಾರ್ಟನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ನಾವು ಎಕ್ಸಸೈಸ್ 3.1 ಕ್ವಶನ್ ನಂಬರ್ 4ನ ಸಾಲ್ವ್ ಮಾಡೋಣ. ಈಗ ಕ್ವಶನ್ ನಂಬರ್ 4ಅಲ್ಲಿ ಥರ್ಡ್ ಪಾರ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಕ್ವೇಶನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ 2x + y - 6 = 0 ಮತ್ತು 4x - 2y - 4 = 0 ಅಂತ ಕೊಟ್ಟಿದ್ದಾರೆ. ಈಗ ನಾವು ಆಗಲೇ ಕ್ವಶನ್ ಓದಿದ್ವಲ್ಲ, ಅದೇ ಥರ ನಾವು ಇದನ್ನು ಸಾಲ್ವ್ ಮಾಡಬೇಕು. ಇವಾಗ ಮೊದಲು ಕನ್ಸಿಸ್ಟೆಂಟ್ ಇದೆಯೋ ಇನ್ಕನ್ಸಿಸ್ಟೆಂಟ್ ಇದೆಯೋ ಅಂತ ನಾವು ಮೊದಲು ಫೈಂಡ್ ಮಾಡ್ಕೋಬೇಕು. ಫೈಂಡ್ ಮಾಡಿಂದ ಇದು ಕನ್ಸಿಸ್ಟೆಂಟ್ ಇದ್ದರೆ ನಾವು ಗ್ರಾಫಿಕಲಿ ಸೊಲ್ಯೂಷನನ್ನು ಫೈಂಡ್ ಮಾಡಬೇಕು. ಇನ್ಕನ್ಸಿಸ್ಟೆಂಟ್ ಇದ್ದರೆ ಅದು ಪ್ಯಾರಲಲ್ ಲೈನ್ಗಳು ಬರುತ್ತವೆ, ಆದ್ದರಿಂದ ಅದು ನಮಗೆ ಸೊಲ್ಯೂಷನ್ ಇರುವುದಿಲ್ಲ. ನಾವು ಗ್ರಾಫಿಕಲಿ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಈಗ ನೋಡೋಣ ಇಲ್ಲಿ ಕನ್ಸಿಸ್ಟೆಂಟ್ ಇದೆಯೋ ಏನು ಇನ್ಕನ್ಸಿಸ್ಟೆಂಟ್ ಇದೆ ಅಂತ. a1 / a2 = a1 ಅಂದರೆ ಇದೆ 2 ಇದೆ, a2 ಅಂದರೆ 4 ಇದೆ, = 1 / 2 ಬರುತ್ತದೆ. ಇದು 2 1 2 2 ಮತ್ತು ಇಲ್ಲಿ b1 / b2 = ಇಲ್ಲಿ ಏನು ಬರುತ್ತದೆ, b1 ಅಂದರೆ 1 ಇದೆ ಮತ್ತು b2 ಅಂದರೆ -2 ಇದೆ. ಮತ್ತು c1 / c2 = ಇಲ್ಲಿ c1 ಅಂದ್ರೆ ಏನಿದೆ -6 ಇದೆ ಮತ್ತು c2 ಅಂದ್ರೆ ಏನಿದೆ -4 ಇದೆ. ಇದು ಮೈನಸ್ ಕ್ಯಾನ್ಸಲ್ ಆಗಿ ಇಲ್ಲಿ 3 / 2 ಬರುತ್ತದೆ. ಈಗ ಇವು ಮೂರು ಡಿಫ್ರೆಂಟ್ ಆಗಿ ಬಂದಿದೆ. ಇಲ್ಲಿ ಬರೆಯೋಣ. a1 / a2 ≠ b1 / b2. ಈ ಥರ ಬಂದರೆ ಲೈನ್ಗಳು ಏನಾಗಿರ್ತದೆ, ಈ ಥರ ಇಕ್ವೇಶನ್ ಬಂದರೆ a1 / a2 ≠ b1 / b2 ಅಂತ ಬಂದರೆ ಲೈನ್ಗಳು ಇಂಟರ್ಸೆಕ್ಟ್ ಆಗುತ್ತವೆ. ಲೈನ್ಗಳು ಇಂಟರ್ಸೆಕ್ಟ್ ಆದರೆ ನಾವು ಅದನ್ನು ಕನ್ಸಿಸ್ಟೆಂಟ್ ಅಂತ ಕರೆಯುತ್ತೇವೆ. ಅದರದ್ದು ಈಗ ಇದು ಒಂದು ಕಡೆ ಮಾತ್ರ ಇಲ್ಲಿ ಟಚ್ ಆಗಿರುತ್ತದೆ ಲೈನ್ ಒಂದಕ್ಕೊಂದು, ಅದಕ್ಕೆ ಇಲ್ಲಿ ಒಂದು ಮಾತ್ರ ಸೊಲ್ಯೂಷನ್ ಸಿಗುತ್ತದೆ. ಇದನ್ನು ಇಲ್ಲಿ ಬರೆಯೋಣ. ದೇರ್ಫೋರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆರ್ ಕನ್ಸಿಸ್ಟೆಂಟ್ ಇದ್ದರೆ ನಾವು ಅದರ ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗುತ್ತದೆ. ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ಬರ್ತಿದ್ದೇನೆ. ನಾವು ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡೋಣ. ಈಗ ನಾವು ಗ್ರಾಫಿಕಲಿ ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕು. ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಾನು ಈ ಇಕ್ವೇಷನನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೆಯುತ್ತೇನೆ. ಇಲ್ಲಿ y = 6 - 2x ಅಂತ ಬರೆಯುತ್ತೇನೆ. ಯಾಕಂದರೆ y = ನಾನು ವೇರಿಯೇಬಲ್ಗಳನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2x ಈ ಸೈಡ್ ಬಂದರೆ +2x ಈ ಸೈಡ್ ಬಂದರೆ -2x ಆಗುತ್ತದೆ. y = 6 - 2 ಇಲ್ಲಿ ನಾನು x ಪ್ಲೇಸಲ್ಲಿ 1 ಬರೆದುಕೊಳ್ಳುತ್ತೇನೆ. y = 6 - 2 y = 4 ಬರುತ್ತದೆ. ಇಲ್ಲಿ 4 ಬರೆಯೋಣ. ನೆಕ್ಸ್ಟ್ ನಾವು ಇನ್ನೊಂದು ಇಕ್ವೇಷನನ್ನು ಇನ್ನೊಂದು ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. y = 6 - 2x. ಇಲ್ಲಿ y = 6 - 2 ನಾನು 2 ಬರ್ಕೊಳ್ಳುತ್ತೇನೆ. x ಪ್ಲೇಸಲ್ಲಿ ನಾನು 2 ಬರೆದುಕೊಳ್ಳುತ್ತೇನೆ. y = 6 - 2 2 4 ಬರುತ್ತದೆ. ಇಲ್ಲಿ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ ಇಲ್ಲಿ 2 ಬರುತ್ತದೆ. ಇಲ್ಲಿ ನಮಗೆ 2 y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿದ್ದೇವೆ. ಈಗ ನಮಗೆ ಇಲ್ಲಿ ವ್ಯಾಲ್ಯೂ x ಮತ್ತು y ವ್ಯಾಲ್ಯೂ ಏನು ಸಿಕ್ಕಿದೆ ಅಂದರೆ 1 ಮತ್ತು 4 ಮತ್ತು 2, 2. ಈಗ ನಾವು ಇದನ್ನು ಬರೆದಿದ್ದೇವೆ. ಇಲ್ಲಿ ನಾವು ಗ್ರಾಫ್ ಮೇಲೆ ನೋಡೋಣ. x ಅಂದರೆ ಏನಿದೆ 1 ಇದೆ ಮತ್ತು y ಅಂದರೆ ಏನಿದೆ 4 ಇದೆ. y ಆಕ್ಸಿಸಲ್ಲಿ ಇದನ್ನು ನೋಡಬೇಕು. x ಆಕ್ಸಿಸಲ್ಲಿ ನಾವು 1 x ವ್ಯಾಲ್ಯೂನ ಇಲ್ಲಿ x ಆಕ್ಸಿಸಲ್ಲಿ ನೋಡಬೇಕು, y ವ್ಯಾಲ್ಯೂನ ನಾವು y ಆಕ್ಸಿಸಲ್ಲಿ ನೋಡಬೇಕು. ಇದು y ಆಕ್ಸಿಸ್, ಇದು x ಆಕ್ಸಿಸ್. ಇಲ್ಲಿ ನಾವು 1 ಇಲ್ಲಿದೆ ಮತ್ತು 4 ಇಲ್ಲಿದೆ. ಇಲ್ಲಿಂದ ಹೀಗೆ ಹೋದರೆ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಮತ್ತು ಇಲ್ಲಿ 2 x ಆಕ್ಸಿಸಲ್ಲಿ 2 ಇಲ್ಲಿದೆ ಮತ್ತು y ಆಕ್ಸಿಸಲ್ಲಿ 2 ಇಲ್ಲಿದೆ. ಅದು ಕೂಡ ನಮಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಇದನ್ನು ನಾವು ಈ ಥರ ಬೇರೆಗಳನ್ನು ಎಳ್ಕೊಳ್ಳೋಣ. ಇಲ್ಲಿ 2, 2 ಮತ್ತು ಇಲ್ಲಿ 1, 4 ಇದರದ್ದು ಇಕ್ವೇಷನನ್ನು ಇಲ್ಲಿ ಬರ್ಕೊಳ್ಳೋಣ. ಇದರದ್ದು ಇಕ್ವೇಷನ್ ಇಲ್ಲಿ 2x + y - 6 = 0. ಈಗ ನೆಕ್ಸ್ಟ್ ನಾವು ಇನ್ನೊಂದು ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಈಗ 4x = 4. ಇಲ್ಲಿ 4x ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. 4x ನಾವು ವೇರಿಯೇಬಲ್ಗಳನ್ನ ಸಪ್ರೇಟ್ ಮಾಡ್ಕೋಬೇಕಂದ್ರೆ ಹೀಗೆ ಸಿಂಪ್ಲಿಫೈ ಮಾಡ್ಕೋಬೇಕು. 2y
ಇಲ್ಲಿ -2y ಇದ್ರೆ ಈ ಸೈಡ್ ಬಂದರೆ +2y ಆಗುತ್ತದೆ. x = 4 + 2y ಡಿವೈಡೆಡ್ ಬೈ 4 ಬರುತ್ತದೆ. ಇಲ್ಲಿ ಮಲ್ಟಿಪ್ಲೈ ಇದ್ದರೆ ಈ ಸೈಡ್ ಬಂದರೆ ಡಿವೈಡಲ್ಲಿ ಬರುತ್ತದೆ. ಈಗ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೊಳ್ಳೋಣ. x y ನಾನು ಈಗ ಇಲ್ಲಿ ನಾವು ಈ ಈಕ್ವೇಷನನ್ನು ಇಲ್ಲಿ ಬರೆದುಕೊಳ್ಳೋಣ. x = 4 + 2 ಇಲ್ಲಿ ನಾನು y ಪ್ಲೇಸಲ್ಲಿ 0ನ ಬರ್ಕೋತಾ ಇದ್ದೀನಿ. 0 ಬರ್ಕೊಂಡ್ರೆ ಏನು ಬರುತ್ತದೆ ಅಂತ ನೋಡೋಣ. 4 ಇದು ಕಂಪ್ಲೀಟಾಗಿ 0 ಆಯಿತು. 4 ಡಿವೈಡೆಡ್ ಬೈ 4 ಅಂದರೆ ಇಲ್ಲಿ 1 ಬರುತ್ತದೆ. x ವ್ಯಾಲ್ಯೂ ಏನು ಬಂತು, ನಮಗೆ 1 ಬಂತು. ಇವಾಗ ನಾವು ಇಲ್ಲಿ 1 ಬರೆದುಕೊಳ್ಳೋಣ. ಈಗ x = 4 ಪ್ಲಸ್ ಇಲ್ಲಿ y ಪ್ಲೇಸಲ್ಲಿ ನಾನು ಮತ್ತೆ 2ನ ಬರ್ಕೋತಾ ಇದ್ದೀನಿ. 2 ಬರ್ಕೊಂಡ್ರೆ ಡಿವೈಡೆಡ್ ಬೈ 4 = 4 + 4 ಡಿವೈಡೆಡ್ ಬೈ 4 ಆಗುತ್ತದೆ. ಯಾಕಂದರೆ 2 × 4. ಈಗ ಇಲ್ಲಿ 8 ಡಿವೈಡೆಡ್ ಬೈ 4 ಆದರೆ ಇಲ್ಲಿ ನಮಗೆ x ವ್ಯಾಲ್ಯೂ 2 ಸಿಗುತ್ತದೆ. ಇದನ್ನು 2 ಇಲ್ಲಿ ಬರೆದುಕೊಳ್ಳೋಣ. ಈಗ ನೆಕ್ಸ್ಟ್ ನಮಗೆ ವ್ಯಾಲ್ಯೂ ಏನು ಸಿಕ್ಕಿದೆ, 1, 0 ಮತ್ತು 2, 2. ಈಗ ನಮಗೆ ಈ ವ್ಯಾಲ್ಯೂಗಳನ್ನು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡೋಣ. ಇಲ್ಲಿ 1 ಇಲ್ಲಿ x ಆಕ್ಸಿಸಲ್ಲಿ ನಾವು 1ಅನ್ನು ನೋಡಬೇಕು. 1 ಇಲ್ಲಿದೆ, ಮತ್ತು y ಆಕ್ಸಿಸಲ್ಲಿ 0 ಇಲ್ಲಿದೆ, ಮತ್ತು x ಆಕ್ಸಿಸಲ್ಲಿ 2 ಇಲ್ಲಿದೆ, ಮತ್ತು y ಆಕ್ಸಿಸಲ್ಲಿ 2 ಇಲ್ಲಿದೆ. ಇದೇ ಲೈನ್ ಮೇಲೆ ಬರುತ್ತದೆ. ಇಲ್ಲಿ 1 ನಾವೀಗ ಈ ಸೈಡಿಂದ ನಾವು ಗೆರೆಯನ್ನು ಎಳ್ಕೋಬೇಕಾಗುತ್ತದೆ. ಈಗ ಈಕ್ವೇಷನನ್ನು ಇಲ್ಲಿ ಬರೆದುಕೊಳ್ಳೋಣ. ಈಗ ನಮಗೆ ಸೊಲ್ಯೂಷನ್ ಏನು ಸಿಕ್ಕಿದೆ ಅಂದರೆ 2, 2 ಸಿಕ್ಕಿದೆ. ಸೊಲ್ಯೂಷನ್ 2, 2 2, x ಅಂದರೆ 2 ಮತ್ತು y ಅಂದರೆ 2. ಹೀಗೆ ನಾವು ಇದನ್ನು ಫೈಂಡ್ ಮಾಡಿದರೆ ಸೊಲ್ಯೂಷನ್ 1 ಸಿಗುತ್ತದೆ. 1 ಸೊಲ್ಯೂಷನ್ ಏನಿದೆ 2, 2 ಅದು x ಅಂದರೆ 2 ಮತ್ತು y ಅಂದರೆ 2 ಮತ್ತು ಇದು ಈಕ್ವೇಷನ್ ಕನ್ಸಿಸ್ಟೆಂಟ್ ಇದೆ. ಮತ್ತು ನಾವು ಗ್ರಾಫಿಕಲಿ ಸೊಲ್ಯೂಷನನ್ನು ಫೈಂಡ್ ಮಾಡಿದ್ದೇವೆ. ಈಗ 4th ಪಾರ್ಟನ್ನು ನೋಡೋಣ. ಈಗ 4th ಪಾರ್ಟ್ a1 ಡಿವೈಡೆಡ್ ಬೈ a2 = a1 ಅಂದರೆ ಏನಿದೆ 2 ಇದೆ, ಮತ್ತು a2 ಅಂದರೆ 4 ಇದೆ ಮತ್ತು ಇಲ್ಲಿ ಏನು ಬರುತ್ತದೆ 1 ಡಿವೈಡೆಡ್ ಬೈ 2 ಬರುತ್ತದೆ. b1 ಡಿವೈಡೆಡ್ ಬೈ b2 b1 ಅಂದರೆ ಏನಿದೆ -2 ಡಿವೈಡೆಡ್ ಬೈ -4 b2 ಅಂದರೆ 1 ಡಿವೈಡೆಡ್ ಬೈ 2 c1 ಡಿವೈಡೆಡ್ ಬೈ c2 ಅಂತ ಇದ್ದರೆ ಇಲ್ಲಿ -2 ಇಲ್ಲಿ -5 2 ಇದು 2 ಡಿವೈಡೆಡ್ ಬೈ 5 ಬರುತ್ತದೆ. ಇಲ್ಲಿ ಈಕ್ವೇಷನನ್ನು ಬರೆದುಕೊಳ್ಳೋಣ. ಇಲ್ಲಿ ಸೇಮ್ ಬಂದಿದೆ, ಇದು ಮಾತ್ರ ಡಿಫ್ರೆಂಟ್ ಬಂದಿದೆ. a1 ಡಿವೈಡೆಡ್ ಬೈ a2 = b1 ಡಿವೈಡೆಡ್ ಬೈ b2 ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಈ ಥರ ಬಂದರೆ ಲೈನ್ಗಳು ಪ್ಯಾರಲಲ್ ಆಗಿ ಬರುತ್ತವೆ. ಪ್ಯಾರಲಲ್ ಆಗಿ ಲೈನ್ಗಳು ಬಂದರೆ ಇನ್ಕನ್ಸಿಸ್ಟೆಂಟ್. ನಿಮಗೆ ನಾನು ಎಲ್ಲ ಹೇಳಿದ್ದೇನೆ. therefore pair of linear equation are inconsistent. ಈಗ ಇದು ಇನ್ಕನ್ಸಿಸ್ಟೆಂಟ್ ಇದೆ ಅಂದರೆ ನಾವು ಅದನ್ನು ಗ್ರಾಫಿಕಲಿ ಸೊಲ್ಯೂಷನನ್ನು ಫೈಂಡ್ ಮಾಡೋ ಅವಶ್ಯಕತೆನೇ ಇರುವುದಿಲ್ಲ. ಈಗ ನೋಡಿ, ಇದು ಕನ್ಸಿಸ್ಟೆಂಟ್ ಇದೆ, ಇದನ್ನು ನಾವು ಗ್ರಾಫಿಕಲಿ ಫೈಂಡ್ ಮಾಡ್ಬೋದು. ಆದರೆ ಅದು ಇನ್ಕನ್ಸಿಸ್ಟೆಂಟ್ ಇದ್ದರೆ ಲೈನ್ಗಳು ಪ್ಯಾರಲಲ್ ಇದ್ದಾವೆ ಮತ್ತು ಅದು ಒಂದಕ್ಕೊಂದು ಟಚ್ ಆಗಿಲ್ಲ ಅಂದರೆ ನಮಗೆ ಸೊಲ್ಯೂಷನ್ ಸಿಗುವುದಿಲ್ಲ, ಮತ್ತು ನಾವು ಅದನ್ನು ಗ್ರಾಫಿಕಲಿ ನಾವು ಸೊಲ್ಯೂಷನ್ ನಮಗೆ ಸಿಗುವುದಿಲ್ಲ. ಈಗ ನಾವು ಈ ಕ್ವಶನನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ.